ಆತ್ಮೀಯ ಬಿಸಿ ರೋಡ್ ಪ್ರದೇಶದ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಕಾಣಬಹುದು ರಾತ್ರಿ ಆಗ್ತಾ ಬಂತು, ಇದೇನಿದು ಕೆಂಬಾವಟದ ಬೀದಿ ರಂಪಾಟ ಅಂತೇಳಿ ಅನ್ಸ್ಬೋದು. ನಿಮಗೆ ಗೊತ್ತಿರಬೇಕು, ನಿನ್ನೆ ಪ್ರಜಾಪ್ರಭುತ್ವ ದಿನ, ಗಣರಾಜ್ಯೋತ್ಸವದ ದಿನ. ಈ ನಮಗೆ ಪ್ರಜಾಪ್ರಭುತ್ವ ಗಣರಾಜ್ಯೋತ್ಸವ ಕೂಡ ಹಲವಾರು ಹೋರಾಟಗಳಿಂದ ದೊರೆತಂತಹ ಒಂದು ಕೊಡುಗೆ. 1947ರ ಸ್ವಾತಂತ್ರ್ಯಕ್ಕಾಗಿ ಕೂಡ ಹಲವಾರು ಹೋರಾಟಗಳು ನಡೆದಿವೆ. ಈ ಹೋರಾಟಗಳು ನಡೆಯುವಾಗ ನಮ್ಮ ಬದುಕು ಮುಂದೆ ಹೇಗಿರಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಹೇಗೆ ಬದುಕಬೇಕು, ಎಲ್ಲರ ಸಮಾನತೆ, ಸಹೋದರತೆ, ಸಮಾನತೆಗಾಗಿ ಯಾವ ರೀತಿಯೆಲ್ಲ ಕಾನೂನು ಅಳವಡಿಸಿಕೊಳ್ಬೇಕು ಅಂತೇಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನೆ ಆಯಿತು. ಈ ಸಂವಿಧಾನ ಜಾರಿಯಾದ ದಿನ ಜನವರಿ 26. ಬಂಧುಗಳೇ, ನಾವು ಜನವರಿ 26ಕ್ಕೆ ಈ ಸಂವಿಧಾನ ರಕ್ಷಣೆಯ ಹೊಣೆ ಹೊತ್ತುಕೊಂಡು ಕೆಂಬಾವಟ ಹಿಡಿದುಕೊಂಡು ಹೋರಾಟಕ್ಕೆ ಇಳಿದಿದ್ದೇವೆ. ಯಾಕೆ? ನರೇಂದ್ರ ಮೋದಿಯವರು 4 ಸಂಹಿತೆಗಳನ್ನು ತಂದಿದ್ದಾರೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಹಲವಾರು ಹೋರಾಟಗಳನ್ನು, ತ್ಯಾಗ ಬಲಿದಾನಗಳಿಂದ, ಲಾಠಿ ಚಾರ್ಜ್ಗಳಿಂದ, ಜೈಲು ಶಿಕ್ಷೆಗಳಿಂದ ಎಲ್ಲಾ ಕಷ್ಟಗಳನ್ನು ಅನುಭವಿಸಿ ನಮ್ಮ ಮುಂದಿನ ಪೀಳಿಗೆಗೆ ಇಂಥದ್ದೇ ಕಾನೂನು ಬೇಕು, ಇದೇ ರೀತಿಯಲ್ಲಿ ನಮಗೆ ಬದುಕು ಹಕ್ಕು ಬೇಕು ಅಂತೇಳಿ ಚಳವಳಿ ಮಾಡಿದಾಗ ನನಗೆ ಸುಳಿಗೆ ಸಿಕ್ಕಿದ್ದು ಆ ಬ್ರಿಟಿಷ್ ಸರ್ಕಾರದಲ್ಲಿ ಕೂಡ ಅದನ್ನು ಕೂಡ ಬಗ್ಗಿಸಿಕೊಳ್ಳಲು ಸಾಧ್ಯ ಆಗಿ 1926ರಲ್ಲಿ ಸಂಘ ಕಟ್ಟುವ ಹಕ್ಕು ಸಿಕ್ಕಿದೆ. ಇದನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಆರ್ಟಿಕಲ್ 19ರಲ್ಲಿ, ಸಂವಿಧಾನ ವಿಧಿ 19ರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆಮೇಲೆ 1936ರಲ್ಲಿ ಅದೇ ಬ್ರಿಟಿಷ್ ಸರ್ಕಾರದಲ್ಲಿ ಅಂಬೇಡ್ಕರ್ ಕಾನೂನು ಸಚಿವರು, ಆವಾಗ ಬಂದಂತ ಕಾಯ್ದೆ ವೇತನ ಪಾವತಿ ಕಾಯ್ದೆ. ಇವತ್ತು ಸರ್ಕಾರಿ ಇಲಾಖೆಗಳಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಎಲ್ಲದರ ಹಿಂದೆ ನೋವಿದೆ, ಎಲ್ಲರ ಹಿಂದೆ ಹೋರಾಟ ಇದೆ, ಎಲ್ಲರ ಹಿಂದೆ ಈ ಪಾದಯಾತ್ರೆಗಳಿದೆ, ಎಲ್ಲರ ಹಿಂದೆ ಲಾಠಿ ಚಾರ್ಜ್ ಇದೆ, ಎಲ್ಲರ ಹಿಂದೆ ಜೈಲು ಶಿಕ್ಷೆ ಇದೆ. ಆ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ 1936 ಜಾರಿ ಆಯಿತು. 1942ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಜಾರಿ ಆಯಿತು. ಆಮೇಲೆ ಬೋನಸ್ ಆಕ್ಟ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆ ತೆರಿಗೆ ಭತ್ಯೆ ಕಾಯ್ದೆ. ಈ ರೀತಿಯಲ್ಲಿ ವಿವಿಧ ಕಾನೂನುಗಳು ನಮ್ಮ ದೇಶದಲ್ಲಿ ಕಾರ್ಮಿಕರ, ಯುವಜನರ, ವಿದ್ಯಾರ್ಥಿಗಳ ಹೋರಾಟದ ಪರಿಣಾಮ ಸಿಕ್ಕಿತು. ಬೀಡಿ ಕಾರ್ಮಿಕರ ಚಳವಳಿಯಿಂದಾಗಿ ಬಿಡಿಎನ್ ಸಿಗರೇಟ್ ಬಂತು. ಕಟ್ಟಡ ಕಾರ್ಮಿಕರ ಹೋರಾಟದಿಂದಾಗಿ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಾಯ್ದೆ ಬಂತು. ಕೈಗಾರಿಕೆ ವಿರೋಧಿಗಳಿಗಾಗಿ ಕೈಗಾರಿಕೆ ಡಿಸ್ಟ್ರಿಬ್ಯೂಟ್ ಆಕ್ಟ್ ಬಂತು, ಬ್ರೇಕ್ ಆಕ್ಟ್ ಬಂತು. ಈ ರೀತಿ ಹಲವಾರು ಕಾನೂನುಗಳನ್ನು ನಮ್ಮ ಹಿರಿಯರು, ನಮ್ಮ ಅಜ್ಜಂದಿರು, ನಮ್ಮ ಪಿಚ್ಚಂದಿರು, ನಮ್ಮ ಹಿರಿಯರು ದೊಡ್ಡ ರೀತಿಯಲ್ಲಿ ಚಳವಳಿ ಮಾಡಿ ನಮಗೆ ಕೊಟ್ಟರು. ಈ ಕಾನೂನುಗಳು 29 ಕಾನೂನುಗಳನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಕಿತ್ತು ಬಿಸಾಡಿದೆ. 4 ಸಂಹಿತೆಗಳನ್ನು ತಂದಿದ್ದಾರೆ. ನಾವು ಕೇಳಿದ್ದೇವ? ಯಾರಾದರೂ ನನಗೆ ಈ ಕಾನೂನುಗಳನ್ನು ಚೇಂಜ್ ಮಾಡಿ ಸಂಹಿತೆಗಳನ್ನು ಕೊಡಿಸಿ ಕೇಳಿದ್ದೇವ? ನಾವ್ಯಾರು ಕೇಳಿಲ್ಲ. ದೇಶದ 93% ದುಡಿಯೋ ಜನ, ರೈತರು, ಕಾರ್ಮಿಕರು ಕೇಳಲಿಲ್ಲ. ಮತ್ತೆ ಯಾರು ಕೇಳಿದ್ದಾರೆ? ಮೋದಿಯವರಲ್ಲಿ ಅಂಬಾನಿ ಕೇಳಿದಾರಂತೆ, ಅದಾನಿ ಕೇಳಿದಾರಂತೆ, ವಿದೇಶಿ ಕಂಪನಿಗಳು ಕೇಳಿದಾರಂತೆ, ಸಾಮ್ರಾಜ್ಯಶಾಹಿಗಳು ಕೇಳಿದಾರಂತೆ. ಅಮೆರಿಕದವರು ಇಲ್ಲ ಇದ್ರೆ ನಿಮಗೆ ಏನು ಕೆಲಸ ಮಾಡಲಿಕ್ಕೆ ಬಿಡುತ್ತಿಲ್ಲ, ನಾವು ಆಮದು ರಫ್ತಿಗೆ ಬಿಡುದಿಲ್ಲ ಅಂತ ಹೇಳಿದಾರಂತೆ. ಈ ಅಮೆರಿಕದ ಈ ಕೈಗಾರಿಕೋದ್ಯಮಿಗಳ, ಈ ಸಾಮ್ರಾಜ್ಯಶಾಹಿಗಳ, ಈ ಕಾರ್ಪೊರೇಟ್ ಕಂಪನಿಗಳ ಗುಲಾಮಗಿರಿಗೆ ಬಲಿಯಾದಂತಹ ಕೇಂದ್ರ ಸರ್ಕಾರ ಅವರಿಗಾಗಿ 4 ಸಂಹಿತೆಗಳು, ನಮಗಾಗಿ ನಾವು ಹೋರಾಟ ಮಾಡಿ ತಂದಂತ 29 ಕಾಯ್ದೆಗಳನ್ನು ತೆಗೆದು ಬಿಸಾಕಿ ನಮ್ಮ ಹಿರಿಯರು ಹೋರಾಟ ಮಾಡಿ ನಾವು ಅನುಭವಿಸಿದೆವು. ನಮ್ಮ ಮುಂದಿನ ಪೀಳಿಗೆಗೆ, ಈಗ ಯುವ ಪೀಳಿಗೆಗೆ ಏನು ಕೊಡ್ತಾ ಇದ್ದೇವೆ ಮೋದಿಯವರು ಅಂತ ಕೇಳಿದ್ರೆ ಗುಲಾಮಗಿರಿಯಲ್ಲಿ ಬದುಕಬೇಕು. ಹಿಂದೆ ಕೈಗಾರಿಕೆ ಕಾಯ್ದೆ ಬ್ರಿಟಿಷ್ ಸರ್ಕಾರ ಮಂಡನೆ ಮಾಡಿ ಇಲ್ಲಿ ಪ್ರತಿಭಟನೆ ಮಾಡುವ ಹಕ್ಕಿಲ್ಲ, ಸ್ವಾತಂತ್ರ್ಯ ಚಳವಳಿ ಜೋರಾಗ್ತಾ ಇದೆ, ಇದನ್ನು ಬಗ್ಗು ಬಡಿಬೇಕು, ಇಲ್ಲಿ ಚಳವಳಿ ಆಗಬಾರದು ಅಂತೇಳಿ ಕಾರ್ಮಿಕರನ್ನು
ಧ್ವನಿಯನ್ನು ಅಡಗಿಸಲಿಕ್ಕೆ ಕೈಗಾರಿಕೆ ಮಸೂದೆ ಮಂಡನೆ ಮಾಡುವಾಗ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಅಪ್ರತಿಮ ದೇಶ ಪ್ರೇಮಿ ಭಗತ್ ಸಿಂಗ್ ಲೋಕಸಭೆಯಲ್ಲಿ ಬಾಂಬ್ ಹಾಕ್ತಾರೆ, ಹುಸಿ ಬಾಂಬ್. ಆ ಭಗತ್ ಸಿಂಗ್ ಬಾಂಬ್ ಹಾಕಿ ಇಖ್ತಿಲಾಫ್ ಜಿಂದಾಬಾದ್ ಎಂದು ಹೇಳ್ತಾರೆ. ಆವಾಗ ಅವರು ಓಡಿ ಹೋಗುದಿಲ್ಲ, ಪೊಲೀಸರ ಕೈಗೆ ಕೈ ಎತ್ತಿ ಅರೆಸ್ಟ್ ಆಗ್ತಾರೆ. ಬಂಧನಕ್ಕೊಳಗದಂತ ಈ ಭಗತ್ ಸಿಂಗ್ ಅನ್ನು ಈ ಸರ್ಕಾರ, ಬ್ರಿಟಿಷ್ ಸರ್ಕಾರ ಡೆಲ್ಲಿಗಾಗ್ತದೆ, ಜೀವ ಕಳ್ಕೊಳ್ತಾರೆ. ಅವರು ಯಾಕೆ ಜೀವ ಕೊಟ್ಟರು? ಈ ದೇಶದ 93% ದುಡಿಯೋ ಜನರ ರಕ್ಷಣೆಗೆ ಬೇಕಾಗಿ. ಜನರು ಅವರ ಬಂಧನ ಎತ್ತೇಳಿದ್ರು, ದೊಡ್ಡ ರೀತಿಯ ಆಂದೋಲನಗಳು ಬಂತು. ಆದ್ದರಿಂದ ಸಿಟ್ಟಲ್ಲಿ ಅವರಿಗೆ ಗಲ್ಲಾಯಿತು. ಆದರೆ ಕೈಗಾರಿಕೆ ಕಾಯ್ದೆ ಜಾರಿ ಮಾಡಲಿಕ್ಕೆ ಬ್ರಿಟಿಷರಿಗೂ ಆಗಲಿಲ್ಲ, ದಾಕ್ಷಿಣ್ಯ ಆಯ್ತು ಗೊತ್ತಿಲ್ಲ. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು? ಬ್ರಿಟಿಷರಿಗೆ ಇರುವಂತಹ ಕರುಣೆಯೂ ಇಲ್ಲದೆ ಆ ಭಗತ್ ಸಿಂಗನ ಜೀವ ಕಳ್ಕೊಂಡಂತ ಅಪ್ರತಿಮ ದೇಶ ಪ್ರೇಮಿ ಭಗತ್ ಸಿಂಗ್ ಒಂದು ಗೌರವವನ್ನು ಕೊಡದೆ, ಭಗತ್ ಸಿಂಗಿನಂತ ಸ್ವಾತಂತ್ರ್ಯ ಹೋರಾಟಗಾರರ, ನಮ್ಮ ಹಿರಿಯ ಕಾರ್ಮಿಕ ಸಂಘಾತಿಗಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎದೆಗೆ ತುಳಿದು ಈ 4 ಸಂಹಿತೆಗಳನ್ನು ಜಾರಿ ಮಾಡಿದರು ಎಂದು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾ? ಇನ್ನು ಯಾವತ್ತೂ ಕೂಡ ನಾವು ವೇತನ ಕೇಳುವಾಗಿಲ್ಲ. 8 ಗಂಟೆ ಕೆಲಸ ಇನ್ನಿಲ್ಲ, 12 ಗಂಟೆ ಕೆಲಸ ಮಾಡಬೇಕು. ಓಟಿ ಅದಕ್ಕೆ ಡಬಲ್ ಸಂಬಳ ಇಲ್ಲ. ಪ್ರತಿಭಟನೆ ಮಾಡಬೇಕು ಅಂತಾದ್ರೆ 48 ಗಂಟೆ ನೋಟಿಸ್ ಕೊಡಬೇಕು, ಓಟಿ ಕೊಡುವ. ಆದರೆ ಕೈಗಾರಿಕೋದ್ಯಮಿಗಳು ಲೇಬರ್ ಆಫೀಸ್ಗೆ ದೂರು ಕೊಟ್ಟರೆ ಅದು ಇತ್ಯರ್ಥ ಆಗುವಲ್ಲಿವರೆಗೆ ಪ್ರತಿಭಟನೆ ಮಾಡಬಾರದು. ಏನಿದು ಡಿಕ್ಟೇಟರ್ಶಿಪ್, ಸರ್ವಾಧಿಕಾರಿ ಮೋದಿಯವರ ನಿಮ್ದು. ಹಿಂದೂಗಳ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ರಿ, ಬಹುಸಂಖ್ಯಾತ ಹಿಂದೂ ರಾಷ್ಟ್ರ ಮಾಡ್ತೇನೆ ಅಂತ ಹೇಳಿದ್ರಿ. ಇಲ್ಲಿರುವಂತಹ ಬಹುಸಂಖ್ಯಾತ ಹಿಂದೂಗಳಿಗೆ ದ್ರೋಹ ಮಾಡ್ತಾ ಇದ್ದೀರಲ್ಲ. ಹಿಂದೂಗಳ ಮಾಂಸ ತಿಂದು, ಹಿಂದೂಗಳ ರಕ್ತ ಕುಡಿದು, ಹಿಂದೂಗಳ ನರಮು ತಿಂದು, ಖಾಲಿ ಅಸ್ಥಿ ಪಂಜರದಲ್ಲಿ ನೀವು ಹಿಂದೂ ಧರ್ಮ ಉಳಿಸ್ತೀರಾ? ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಕನಿಷ್ಠ ವೇತನ ಇಲ್ಲ, ನ್ಯಾಯಯುತ ಸಂಬಳ ಇಲ್ಲ, ನಮ್ಮ ಸಂವಿಧಾನದಲ್ಲಿ ಇರುವಂತಹ ಹಕ್ಕುಗಳಿಲ್ಲ. ಆರ್ಟಿಕಲ್ 19 ಸಂಘ ಕಟ್ಟುವ ಹಕ್ಕು ಆಯಿತು. ಆರ್ಟಿಕಲ್ 21 ಸ್ವಾತಂತ್ರ್ಯದ ಹಕ್ಕು, ಜೀವಿತದ ಹಕ್ಕು. ಆರ್ಟಿಕಲ್ 23 ಮಾನವನಾಗಿ ದುಡಿಯುವಂತ, ನಾಯಿಗಳಾಗಿ ದುಡಿಸಬಾರದು, ನಮ್ಮನ್ನು ಜೀತ ಪದ್ಧತಿ ಇರಬಾರದು. ಅದಕ್ಕೆ ಬೇಕಾಗಿ ನಮಗೆ ಆ ಹಕ್ಕು. ಆರ್ಟಿಕಲ್ 41 ಕೆಲಸದ ಹಕ್ಕು, ಶಿಕ್ಷಣದ ಹಕ್ಕು. ಆರ್ಟಿಕಲ್ 43 ಕೆಲಸಗಾರರಿಗೆ, ನನಗೆ ದುಡಿಯುವವರಿಗೆ ನ್ಯಾಯಯುತ ಸಂಬಳ ಪಡೆಯುವ ಹಕ್ಕು. ಆಮೇಲೆ ಬದುಕುವ ವೇತನ ಕೇಳುವ ಹಕ್ಕು. ಇದೆಲ್ಲ ನಮ್ಮ ಸಂವಿಧಾನ ಇರುವಂತದ್ದು. ಈ ರೀತಿ ಎಲ್ಲಾ ಸಂವಿಧಾನದ ಹಕ್ಕುಗಳನ್ನು ನಮಗೆ ಹೇಳದೇ ತಿಳಿಸಿದ್ದಾರೆ. ಈ 4 ಸಂಹಿತೆಗಳ ಮೂಲಕ ಈ ಹಕ್ಕುಗಳು ಹೋಗಿದೆ. ಈಗ ಅಂದ್ರೆ ಸಂವಿಧಾನ ಬದಲಾವಣೆ ಮಾಡಲಿಲ್ಲ. ಆ 7% ಜನ ಇದ್ದಾರಲ್ಲ, ಅಂಬಾನಿ, ಅದಾನಿ, ಅವರಿಗೆ ಉಳಿದಿದೆ. ಅಂದ್ರೆ ನಾನು ಕೊನೆಯದಾಗಿ ಇಷ್ಟೇ, ಈ ರೀತಿ ಕಾರ್ಮಿಕ ವರ್ಗಕ್ಕೆ ಒಂದು ದ್ರೋಹ ಎಸಗಿದ್ರೆ, ಇನ್ನೊಂದು ಕಡೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ಕಾಯ್ದೆಯನ್ನು ತಂದು, ಈ ವಿದೇಶಿಗಳ ಯಾರು ಪೇಟೆಂಟ್ ವಹಿಸಿಕೊಂಡಿದ್ದಾರೋ ಅವರಿಂದಲೇ ಬೀಜ ತಂದು ಬಿತ್ತಬೇಕಾದಂತ ಗುಲಾಮಗಿರಿ. ವಿದ್ಯುತ್ ಕಾಯ್ದೆ ತಿದ್ದುಪಡಿ ಮಾಡಿ ಪಂಪ್ ಸೆಟ್ಗೆ ಉಚಿತ ಇದ್ದಂತ ಪ್ರೀಪೇಯ್ಡ್ ಅಂತೆ ಮೊಬೈಲ್ ಕರೆನ್ಸಿ ಹಾಕಿ ಖಾಸಗೀಕರಣ, ವಿದ್ಯುತ್ ಅನ್ನು ಖಾಸಗೀಕರಣ ಮಾಡಿದ್ರು. ಸ್ವಾತಂತ್ರ್ಯ ಸಿಕ್ಕುವಾಗ ವಿದ್ಯುತ್ ಉತ್ಪಾದನೆ ಮಾಡಿದ ಕೈ ಮುಗಿದರೆ ಈ ಬಂಡವಾಳಿಗಳು ಇಲ್ಲಪ್ಪ ನಮ್ಮಿಂದ ಆಗುದಿಲ್ಲ ಅಂತ ಹೇಳಿ ದೂರ ಹೊಡೆದವರಿಗೊತ್ತು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೋದಿಯವರು ಕೊಡ್ತಾ ಇದ್ದಾರೆ. ಮಾತ್ರ ಉದ್ಯೋಗ ಖಾತ್ರಿ ರಾಮ ಭಕ್ತರನ್ನು ಕಂಡ್ರೆ ನರೇಂದ್ರ ಮೋದಿ